ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ, ಇದೊಂದು 2026 ಒಂದು ಭಾಷಣವನ್ನು ನೋಡೋಣ. ಈ ಒಂದು ಭಾಷಣವನ್ನು 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಹೇಳಬಹುದು. ಶಿಕ್ಷಕರ ಒಂದು ಮೆಚ್ಚುಗೆಯನ್ನು ಕೂಡ ಪಡೆದುಕೊಳ್ಳಬಹುದು. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಯಿತಾ? ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ. ಅಂತಹ ಅನೇಕ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಈ ಒಂದು ಭಾಷಣವನ್ನು ನೋಡುವುದಕ್ಕಿಂತ ಮುಂಚೆ ನಾನು ಒಂದಿಷ್ಟು ಸೂಚನೆಗಳನ್ನು ಹೇಳ್ತೀನಿ. ಆ ಸೂಚನೆಗಳು ಏನಂತ ಕೇಳೋಣ. ಆ ಸೂಚನೆಗಳು ಏನಂದರೆ, ಈ ಒಂದು ಭಾಷಣದಲ್ಲಿ 1ರಿಂದ 10 ಪಾಯಿಂಟ್ಗಳನ್ನು ಬರೆಸಿರ್ತೀನಿ. ಆ ಒಂದು 1ರಿಂದ 10 ಪಾಯಿಂಟ್ಗಳನ್ನು 1ನೇ ಪಾಯಿಂಟ್ 2ನೇ ಪಾಯಿಂಟ್ ಅಂತ ದಯವಿಟ್ಟು ಹೇಳಬೇಡಿ. ನೀವು ಭಾಷಣವನ್ನು ಕರೆಕ್ಟಾಗಿ ಬೈಹಾಟ್ ಹಾಕಿದ ನಂತರ ಪಾಯಿಂಟ್ ವೈಸ್ಗಳನ್ನು ಬಿಟ್ಟುಬಿಡಿ. ಪಾಯಿಂಟನ್ನು ಬಿಟ್ಟು ಬರೀ ಭಾಷಣವನ್ನು ಮಾತ್ರ ಹೇಳ್ತಾ ಹೋಗಿ. ಹಾಗಾದರೆ ಈ ಒಂದು ಭಾಷಣವನ್ನು ಈಗ ನೋಡೋಣ. ಮೊದಲನೇ ಒಂದು ಪಾಯಿಂಟನ್ನು ನೋಡ್ರಿ. ಇಲ್ಲಿ ಎಲ್ಲರಿಗೂ ಶುಭೋದಯ. ಮೊದಲನೇ ಒಂದು ಪಾಯಿಂಟ್ ಎಲ್ಲರಿಗೂ ಶುಭೋದಯ. ಎರಡನೇ ಒಂದು ಪಾಯಿಂಟ್ ನೋಡೋದಾದರೆ ಇಂದು 8ನೇ ಮಾರ್ಚ್. ಮೂರನೇ ಪಾಯಿಂಟನ್ನು ನೋಡೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುತ್ತಿದ್ದೇವೆ. ನಾಲ್ಕನೇ ಪಾಯಿಂಟ್, ಈ ಸಂದರ್ಭದಲ್ಲಿ ಈ ದಿನದ ಕುರಿತು ಮಾತನಾಡಲು ಬಯಸುವೆ. 5ನೇ ಪಾಯಿಂಟ್, 1911ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರಥಮವಾಗಿ ಪ್ರಾರಂಭಿಸಲಾಯಿತು. 6ನೇ ಪಾಯಿಂಟ್, ಸಂಯುಕ್ತ ರಾಷ್ಟ್ರ ಸಂಸ್ಥೆಯಲ್ಲಿ ಅಧಿಕೃತ ಅನುಮೋದನೆ 1977ರಲ್ಲಿ ಸಿಕ್ಕಿತು. ಮೊದಲಿಗೆ ಆಸ್ಟ್ರೇಲಿಯಾ, ಡೆನ್ಮಾರ್ಕ್, ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ಆಚರಿಸಲಾಯಿತು. ಈ ದಿನ ಮಹಿಳೆಯರ ಸಾಧನೆಗಳನ್ನು ಗೌರವಿಸುತ್ತದೆ. ಮಹಿಳೆ ತಾಯಿಗೆ ಶಿಕ್ಷಕರಾಗಿ, ವೈದ್ಯರಾಗಿ ಮತ್ತು ನಾಯಕರಾಗಿ ಎಲ್ಲ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಗೌರವ ಸಿಗಬೇಕು ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ವಿದ್ಯಾರ್ಥಿಗಳೇ, ಈ ಒಂದು ಭಾಷಣವನ್ನು ನೋಡಿದ್ರಲ್ವಾ? ಈ ಒಂದು ಭಾಷಣವನ್ನು ನೀವು ಹಾವಭಾವದ ಮೂಲಕ ಹೇಳಬೇಕು. ಯಾವ ರೀತಿಯಾಗಿ ಅಂತ ಈಗ ನಾನು ತೋರಿಸ್ಕೊಡ್ತೀನಿ. ಒಂದಕ್ಕೆ ಏನೇನಿದೆ ಅಂತ ಸ್ಪೀಡಾಗಿ, ಸ್ಲೋ ಆಗಿ, ಎಲ್ಲರಿಗೂ ಮಾತು ಅರ್ಥವಾಗಂತೆ ಹಾವಭಾವದ ಮೂಲಕ ಹೇಳಬೇಕು. ನಾ ಈಗ ಹೇಳ್ತೀನಿ ಕೇಳಿ. ಎಲ್ಲರಿಗೂ ಶುಭೋದಯ. ಇಂದು 8ನೇ ಮಾರ್ಚ್ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಈ ದಿನದ ಕುರಿತು ಮಾತನಾಡಲು ಬಯಸುವೆ. 1911ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರಥಮವಾಗಿ ಪ್ರಾರಂಭಿಸಲಾಯಿತು. ಸಂಯುಕ್ತ ರಾಷ್ಟ್ರ ಸಂಸ್ಥೆಯಲ್ಲಿ ಅಧಿಕೃತ ಅನುಮೋದನೆ 1977ರಲ್ಲಿ ಸಿಕ್ಕಿತು. ಇಲ್ಲಿ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡಿ. ಇಲ್ಲಿ ಮೊದಲಿಗೆ ಆಸ್ಟ್ರೇಲಿಯಾ, ಡೆನ್ಮಾರ್ಕ್, ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ಆಚರಿಸಲಾಯಿತು. ಈ ದಿನ ಮಹಿಳೆಯರ ಸಾಧನೆಗಳನ್ನು ಗೌರವಿಸುತ್ತದೆ. ಮಹಿಳೆ ತಾಯಿಯಾಗಿ, ಶಿಕ್ಷಕರಾಗಿ, ವೈದ್ಯರಾಗಿ ಮತ್ತು ನಾಯಕರಾಗಿ ಎಲ್ಲ ರಂಗದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಗೌರವ ಸಿಗಬೇಕು ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸಿವೆ. ಜೈ ಹಿಂದ್, ಜೈ ಭಾರತ್. ನೋಡಿದ್ರಲ್ಲ ಮಕ್ಕಳೇ, ಯಾವ ರೀತಿಯಾಗಿ ಈ ಒಂದು ಭಾಷಣ ಇತ್ತು ಅಂತ. ಈ ಒಂದು ಭಾಷಣ ನಿಮಗೆ ಇಷ್ಟವಾದರೆ ಒಂದು ಲೈಕ್, ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೆ ಶೇರ್ ಮಾಡಿ. ಇಂತಹ ಅನೇಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೂ ವಿದ್ಯಾರ್ಥಿಗಳ ಒಂದು ಮುಖ್ಯವಾದ ವಿಷಯ ತಮ್ಮೊಂದಿಗೆ ಹಂಚಿಕೊಳ್ಳುವುದೇನ ಅಂದರೆ, ನಾನು ಈಗ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಯಾವ ರೀತಿಯಾಗಿ ಅಂತಂದರೆ, ನೀವು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಚಲೋ ಆಗಿದ್ದರೆ ಒಳ್ಳೆಯ ಒಂದು ಕಮೆಂಟನ್ನು ಹಾಕಿ, ಕೆಟ್ಟದಾಗಿದ್ದರೆ ಕೆಟ್ಟ ಕಮೆಂಟ್ ಹಾಕಿ. ನಾನು ಕೂಡ ಆ ಒಂದು ಕಮೆಂಟನ್ನು ತಿಳಿದುಕೊಂಡು ನಾನು ಕೂಡ ಇಂಪ್ರೂವ್ ಆಗಲು ಸಹಾಯ ಮಾಡುತ್ತೇನೆ. ನೀವು ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬೈ ಬೈ, ಸಿ ಯು.